ಹಲೋ, ಇದು ಮಂಗಳಗೌರಿ ಪೂಜೆ ವ್ಲಾಗ್. ಆದರೆ ನಾನು ಮಾಡಿದ್ದಲ್ಲ, ಯಾರು ಮಾಡಿದ್ದು ಎಲ್ಲಿ ಅಂತ ಮುಂದೆ ನೋಡಿ. ನಮ್ಮ ವಾಯ್ಸ್ಗಿಂತ ಇಲ್ಲಿ ಬೇರೆ ವಾಯ್ಸ್ ಕೇಳ್ಸಂಗೆ ಕಾಣುತ್ತೆ. ಇದು ನನ್ನ ತಂಗಿ ಮಾಡಿದ ಪೂಜೆ ಇದೆ, ಮನೆಗೆ ಬಾ ಅಂತೇಳಿ ಫೋನ್ ಮಾಡಿದ್ಲು. ಸೋಮವಾರ ರಾತ್ರಿನೇ ಮನೆಗೆ ಹೋದೆ. ಸ್ವಲ್ಪ ಐಟಮ್ ಎಲ್ಲ ತೊಗೊಂಡು ಮನೆಗೆ ಬಂದು ರಾತ್ರಿನೇ ಸೀರೆ ನರಿಗೆ ಎಲ್ಲ ಮಾಡಿಡ್ತಾ ಇದ್ದಾಳೆ. ನಿಮಗೆ ತಿಳಿಸ್ತಕ್ಕಂಥದ್ದು ನನ್ನ ತಂಗಿ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ದೇವರಿಗೆಲ್ಲ ಅಲಂಕಾರ ಮಾಡಿ, ಅಂದರೆ ಸೀರೆ ಉಡಿಸಿ ರೆಡಿ ಮಾಡಿದ್ಲು. ಅದಾದಮೇಲೆ ನಾನು 6 ಗಂಟೆಗೆ ಎದ್ದೆ. ಆಮೇಲೆ ಇಬ್ಬರು ಸೇರಿಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಂಡ್ವಿ. ನನ್ನ ತಂಗಿ ಪೂಜೆ ಪೂರ್ತಿ ರೆಡಿ ಮಾಡ್ಕೋತಾ ಇದ್ಲು. ನಾನು ಅವಳಿಗೆ ಅಡುಗೆ ಹೆಲ್ಪ್ ಮಾಡ್ತಾಯಿದ್ದೆ, ಎಲ್ಲ ಹೆಚ್ಕೊಡ್ತಾ ಇದ್ದೆ. ನಾನು ಈ ಥರ ಸೌತೆಕಾಯಿನ ಕೊಚ್ಚಬೇಕಾದ್ರೆ ನೆನಪಾಗ್ತಾ ಇತ್ತು. ಮೊದಲು ನಮ್ಮ ಮನೇಲಿ ಹಿಂಗೇನಾದರೂ ಹಬ್ಬ ಏನಾದರೂ ಮಾಡಿದಾಗ ಸೌತೆಕಾಯಿ ಕಟ್ ಮಾಡಬೇಕಾದ್ರೆ ಇಳ್ಗೆ ಮಣಿ ಬರುತ್ತಲ್ಲ, ಅದರಲ್ಲಿ ನಮ್ಮಮ್ಮ ಕಟ್ ಮಾಡ್ಕೋತಿದ್ರು. ನಂಗೆ ಅದರಲ್ಲಿ ಕಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಂಗೆ ಹಿಂಗೆ ಕೊಚ್ಚೋದು ಹೇಳ್ಕೊಟ್ಟಿದ್ದು ನಮ್ಮ ಅಪ್ಪಾಜಿ. ಏನದ ಕೀಟ ಗ್ಯಾಪಲ್ಲಿ ಬರ್ತೈತೆ ಹಿಡಿ. ಏನು ಮಾಡ್ತೀಯೋ ಅದರಲ್ಲಿ? ಟೊಮಟೊ ಚಿಗ್ನಿ ಹೇಳು. ಹೆಸರು ಕಾಳ ನೀಟಾಗಿ ಹೆಸರು ಬೇಳೆ ಕ್ಲೀನಾಗಿ ತೊಳಿಬೇಕು. ಆಮೇಲೆ ಅದರಲ್ಲಿ ಕೊಸಂಬರಿ ಅದೆಲ್ಲ ದೇವ್ರಿಗೆ ಬಿಡಬೇಕು. ನಾನು ಸ್ವೀಟ್ ತುಂಬ ತಿನ್ನಲ್ಲ. ಅದರಲ್ಲಿ 1-2 ಏನಾದರೂ ತಿಂತೀನಿ ಅಂದರೆ ಅದರಲ್ಲಿ ಹೋಳಿಗೆ ಒಂದು, ಜಾಮೂನೊಂದು ಸ್ವಲ್ಪ ಜಾಸ್ತಿ ತಿಂತೀನಿ. ಅಂದರೆ ಅದರಲ್ಲೂ ಹೋಳಿಗೆ ರೆಡಿ ಪೂರ್ತಿ ಆಗಿರೋದು ತಿನ್ನಲ್ಲ. ಈ ಥರ ಹೂರ್ಣ ತಿನ್ನೋದು ನಾನು. ಮೊದಲೇನಾದರೂ ಹಬ್ಬ ಎಲ್ಲ ಮಾಡಿದಾಗ ಹೂರ್ಣ ರೆಡಿ ಆದ ತಕ್ಷಣ ಫಸ್ಟ್ ದೇವ್ರಿಗೆ ಕೊಡೋಕ್ಕೆ ಮುಂಚೆ ನಂಗೆ ಬೇಕು ಅಂತ ಹಠ ಮಾಡ್ತಿದ್ದೆ. ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ ರೆಡಿ ಮಾಡಬೇಕಾದ್ರೆ. ನಾನು ಹೋಳಿಗೆಗೆಲ್ಲ ರೆಡಿ ಮಾಡಿಕೊಟ್ಟೆ ನನ್ನ ತಂಗಿಗೆ. ನಾನು ಒಬ್ಬಟ್ಟು ಮಾಡೋದು ನೋಡಿ ಎಲ್ಲರಿಗೂ ತಿನ್ನಬೇಕು ಅನಿಸ್ಬೇಕು. ಒಬ್ಬಟ್ಟು ಆವಾಗ ಒಬ್ಬಟ್ಟು ಮಾಡ್ತಾಯಿದ್ದಾರೆ ಅಂದರೆ ಒಬ್ಬಟ್ಟು ತುಂಬೋದೇ ನಾನು ತುಂಬ್ತೀನಿ ಅಂತ ಖುಷಿ. ಸಿರಿಲು ಹಂಗೆ. ಈಗ ಅಯ್ಯೋ ಯಾಕೆ ಒಬ್ಬಟ್ಟು ಮಾಡ್ತಾನೆ, ನಾನೇ ಅಮ್ಮಗೆ ಹೇಳ್ತಿರ್ತೀನಿ, ಅದೇನು ಒಬ್ಬಟ್ಟು ಮಾಡ್ತೀವಿ ಬಿಡ ಮಾತ್ಲಾಗಿ ಅಷ್ಟೊಂದು ಅಂತ. ಅವಾಗ ಹಬ್ಬ ಅಂದ್ರೆ ಒಬ್ಬಟ್ಟು. ಅವಳೇ ನೀನು ಕರಿಯಲ್ಲ ತುಂಬಕ್ಕೆ ಆದ್ರೂ ನನಗೆ ಅಷ್ಟೊಂದು ತೊಟ್ಟಬೇಕು. ಇದು ನೋಡಿ, ಈಗ ರುಬ್ಬೇಕಾ, ತೊಟ್ಟಬೇಕಾ, ಇದನ್ನು ನಾನು ಕಲಿಸ್ಬೇಕಾ. ಮತ್ತು ಹಬ್ಬ ಏನಾರು ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿಕೊಂಡು ಸೀರೆ ಉಡಿಸಿದ್ದಾಳೆ. ಎಷ್ಟು ಚೆನ್ನಾಗಿ ಉಡಿಸಿದಾಳಲ್ವ. ಈ ಹಬ್ಬನ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ತನ್ನ ಗಂಡನ ಆಯಸ್ಸಿಗೋಸ್ಕರ ಯೋಗಕ್ಷೇಮ ಚೆನ್ನಾಗಿರಲಿ ಅಂತ ಆಚರಿಸ್ತಾರೆ ಅಂಥೇಳಿ ಕೇಳಿದ್ದೀನಿ. ಇದು ನಮ್ಮ ಸಂಪ್ರದಾಯ ಕೂಡ. ದೊಡ್ಡವರೆಲ್ಲ ನಡೆಸ್ಕೊಂಬಂದಿರೋದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯನೂ ಆಗುತ್ತೆ. ಸದ್ಯಕ್ಕೆ ಅವಳ ಕರ್ತವ್ಯನ ನನ್ನ ತಂಗಿ ಮಾಡ್ತಾಯಿದ್ದಾಳೆ. ನೆಕ್ಸ್ಟ್ ಇಯರಿಂದ ನಾನು ಮಾಡ್ತೀನಿ. ಇಲ್ಲಿ ಪಿನ್ನಾಕಲ್ಲ. ನಾನು ಮಾಡ್ತೀನಿ ಅಂತ ಫುಲ್ ಎಕ್ಸೈಟಲ್ಲೇನೋ ಹೇಳಿದೆ. ಆದರೆ ಇವ್ರು ರೆಡಿ ಮಾಡ್ತಿರೋದು, ಇವ್ರು ಮಾಡ್ತಿರೋ ಕೆಲಸ, ಅಡುಗೆ ಎಲ್ಲ ನೋಡ್ತಾಯಿದ್ರೆ ನಾನು ನಿಜವಾಗ್ಲೂ ಮಾಡ್ತೀನಾ ಅನಿಸ್ತಾ ಇದೆ ಇವಾಗ. ಹಬ್ಬ ಅಂದ ತಕ್ಷಣ ಮನೇಲಿ ದೇವ್ರ ಮನೆ ಅಲಂಕಾರ ಮಾಡೋದು, ದೇವ್ರನ್ನ ಅಲಂಕಾರ ಮಾಡೋದು ಒಂಥರ ಖುಷಿ ಅಲ್ವಾ. ಏನು ಅಪ್ಪ ಅದಕ್ಕೆ ಅಪ್ಪ ಖರ್ಚು ಮಾಡೋದ? ಹೌದಾ? ಪೂಜೆ ಮುಗಿಸಿ ಇಬ್ಬರು ಆಫೀಸಿಗೆ ಹೋಗಬೇಕಾಗಿತ್ತು. ಆ ಅರ್ಜೆಂಟಲ್ಲಿ ಪೂಜೆ ಮಾಡೋದನ್ನು ವೀಡಿಯೋ ಮಾಡ್ಕೊಳ್ಳೋದೇ ಮರ್ತ್ವಿ. ನಮ್ಮ ಮನೇಲಿ ನನಗಿಂತ ಚಿಕ್ಕವರು ಒಂದು 3-4 ಜನ ಮದುವೆ ಆಗಿದ್ದಾರೆ. ಸುಮಾರು ವಿಷಯಗಳನ್ನ ನಾನು ಅವರಿಂದ ಕಲಿತಾ ಇದ್ದೀನಿ. ನನ್ನ ತಂಗಿ ಹೇಳಿದ್ನೆಲ್ಲ ಮಾಡಿ ಅವಳಿಗೆ ಹೆಲ್ಪ್ ಮಾಡಿ ಕೆಲಸ ಎಲ್ಲ ಮುಗಿಸಿ ಮಾಡಿದ ಅಡುಗೆ ಎಲ್ಲ ತಿಂದು ಇಬ್ಬರು ಆಫೀಸಿಗೆ ಹೊರಟ್ವಿ. ಅದು ಲೇಟಾಗಿ.
ಖಾಲಿ ಬೀಳಲ್ವಾ ಅಕ್ಕಲ್ವಾ ಬೇಡ ಬೇಡ